ನಿಮಗೇನಾರ ಬಾಳ ಜನರ ನಡುವೆ ಇದ್ದಾಗ ಹೆದರಿಕೆ ಆಕೇತಿ ಇಲ್ಲ ಉಸಿರಿಗೆ ಎಡ್ದಂಗ ಆಕೇತಿ ಅಂದ್ರ ಇದು ಬರೀ ನಾಚಿಕೆ ಅಲ್ಲ, ಅದನ್ನೂ ಮೀರಿದ್ದ ಸೋಷಿಯಲ್ ಆನ್ಸೈಟಿ ಡಿಸಾರ್ಡರ್. ವಿಡಿಯೋನ ಸೇವ್ ಮಾಡ್ಕೊಂಡ ವಿಡಿಯೋ ಎಂಡ್ ವರ್ಗು ನೋಡ್ರಿ, ಸೊಲ್ಯೂಷನ್ ಐತೆ. ನೀವು ಮ್ಯಾರೇಜಿಗೆ ಹೋದಾಗ ಇಲ್ಲ ಯಾವ್ದೋ ಪಾರ್ಟಿಗೆ ಹೋದಾಗ ಅಲ್ಲೇ 4 ಜನದ ಜೊತೆ ಮಾತಾಡುವಾಗ ನಿಮ್ ಹಾರ್ಟ್ ಬೀಟ್ ಜಾಸ್ತಿ ಆಕೇತಿ. ಎಲ್ಲಾರು ನನ್ನ ನೋಡಾತಾರ, ನಾ ಏನೋ ತಪ್ಪು ಮಾಡೇನಿ ಅನ್ನೋ ಭಯ ನಿಮಗ್ ಕಾಡ್ತಿರ್ತೈತೆ. ಇದು ಬರೀ ನಾಚಿಕೆ ಅಲ್ಲ, ಮನಸ್ಸೊಳಗಿನ ಒಂದ್ ಸಣ್ಣ ಯುದ್ಧ. ಒಬ್ಬೊಬ್ರು ಪಬ್ಲಿಕ್ ದಾಗೂ ಫೋನ್ ಅಟೆಂಡ್ ಮಾಡಾಕ ಹೆದರ್ತಾರ. ಹೋಟೆಲ್ಗೆ ಹೋದ್ರೆ ಹೋಟೆಲ್ನಾಗ ಆರ್ಡರ್ ಮಾಡಾಕು ನಾಚಿಕೆ ಪಟ್ಕೋತಾರ. ಆದ್ರೆ ನೆನಪಿಡ್ರಿ, ನೀವು ಒಬ್ಬರೇ ಹೆಂಗಿಲ್ಲ, ಬಾಳ ಜನಕ್ಕೆ ಈ ಸಮಸ್ಯೆ ಐತೆ. ಇದನ್ನ ಒಪ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಇದನ್ನ ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ಅದ ತಪ್ಪ. ಸೋಷಿಯಲ್ ಆನ್ಸೈಟಿಗೆ 2 ಸಿಂಪ್ಟಮ್ಸ್ ಅದಾವ, ಒಂದು ಫಿಸಿಕಲ್, ಇನ್ನೊಂದು ಮೆಂಟಲ್. ಫಿಸಿಕಲ್ ಸಿಂಪ್ಟಮ್ ಜನರ ಜೊತೆ ಮಾತಾಡುವಾಗ ಕೈಕಾಲ್ ನಡಗುವುದ, ಬೆವರುದ, ಮುಖ ಕೆಂಪಾಗುವುದ, ಮತ್ತ ಹಾರ್ಟ್ ಬೀಟ್ ಜಾಸ್ತಿ ಆಗುದ. ಮೆಂಟಲ್ ಸಿಂಪ್ಟಮ್ ಬೇರೆಯವ್ರ ಮುಂದೆ ತಪ್ಪು ಮಾಡಾತೇನ ಅನ್ನೋ ಭಯ, ಎಲ್ಲಾರು ನನ್ನ ನೋಡಾತಾರ ಅನ್ನೋ ಭ್ರಮೆ, ಹೊಸಬ್ರ ಜೊತೆ ಮಾತಾಡಾಕ ಹಿಂಜರಿಯುದ. ಸೋಷಿಯಲ್ ಆನ್ಸೈಟಿ ನಿಮಗ್ ಬರಾಕ ಕಾರಣ ಏನಂತೇಳಿ ನೋಡುಂಬರ್ರಿ. ಫಸ್ಟ್ ಒನ್, ಜೆನೆಟಿಕ್ಸ್. ನಿಮ್ ಕುಟುಂಬದಾಗ ಯಾರಿಗಾರ ಈ ಸಮಸ್ಯೆ ಇದ್ರೆ ಅದ್ ನಿಮಗೂ ಬಂದಿರೋ ಸಾಧ್ಯತೆ ಐತೆ. ಸೆಕೆಂಡ್, ಬ್ರೈನ್ ಫಂಕ್ಷನ್. ಮೆದುಳಿನಾಗಿರುವ ಅಮಿಗಾಡ್ಲಾ ಅನ್ನೋ ಭಾಗ ಭಯದ ಪ್ರತಿಕ್ರಿಯೆಯನ್ನ ನಿಯಂತ್ರಿಸ್ತೈತೆ. ಅದು ಅತಿಯಾಗಿ ಕಾರ್ಯನಿರ್ವಹಿಸಿದ್ರೆ ಆತಂಕ ಆಕೈತೆ. ಸೊ ಸೋಷಿಯಲ್ ಆನ್ಸೈಟಿನ ಕಂಟ್ರೋಲ್ ಮಾಡೋದು ಹೆಂಗ? ಡೀಪ್ ಬ್ರೀತಿಂಗ್. ನಿಮಗ ಹೆದರಿಕೆ ಆದಾಗ ಡೀಪ್ ಬ್ರೀತಿಂಗ್ ಮಾಡ್ರಿ. ಒಂದ ಸಲಕ್ಕ ದೊಡ್ಡ ಗುಂಪಿಗೆ ಹೋಗೋ ಬದ್ಲಿ ಒಂದಿಬ್ಬರನ್ನ ಮಾತಾಡ್ಸಕ್ ಟ್ರೈ ಮಾಡ್ರಿ. ಎಲ್ಲಾರು ನನ್ನ ನೋಡಾತಾರ ಅನ್ನೋ ಆಲೋಚನೆ ಬಂದಾಗ ಅದು ನಿಜಾನೋ ಇಲ್ಲ ನಿಮ್ ಭ್ರಮೆನೋ ಅಂತ ನಿಮಗ್ ನೀವ ಕೇಳ್ಕೊರಿ. ಸೊ ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದ್ ಲೈಕ್ ಕೊಟ್ಟೆ, ನಿಮ್ ಫ್ರೆಂಡ್ಸ್ ಗ್ರೂಪ್ನಾಗ ಯಾರಿಗಾರ ಸೋಷಿಯಲ್ ಆನ್ಸೈಟಿ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ರಿ.